80 ಆರೋಪಿಗಳನ್ನು ಕರೆಸಿ ಅವರ ಕೂಲಂಕುಷ ವಿಚಾರಣೆಯನ್ನು ಮಾಡಲಾಗಿದೆ. ಜೊತೆಗೆ ಅವರ ಮನೆಗಳಿಗೂ ಹೋಗಿ ತಪಾಸಣೆಯನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿಯಾಗಿ ಕೆಲವೊಂದು ಈ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಇರ್ತವೆ ಅಂಥವುಗಳನ್ನು ಕೂಡ ಸುಮಾರು 1633 ಕಡೆಗಳಲ್ಲಿ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ತಪಾಸಣೆ ಮಾಡಿ ಅಲ್ಲೇ ಯಾರಾದರೂ ವೃತ್ತಿಪರ ಆರೋಪಿಗಳು, ಅಪರಾಧಿಗಳು, ರೌಡಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರು ಯಾರಾದರೂ ಅಲ್ಲಿ ಆಶ್ರಯ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಪಾಸಣೆಯನ್ನು ಮಾಡಲಾಗಿದೆ. ಹಾಗೆಯೇ 1020 ಲಾಡ್ಜ್ಗಳನ್ನು ತಪಾಸಣೆ ಮಾಡಲಾಗಿದೆ. ಸುಮಾರು 1223 ರೂಢಿಗತ ರೌಡಿ ಶೀಟ್ಗಳೇನಿತ್ತು ಅವರ ಮನೆಗಳು ಮತ್ತು ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಒಂದು ಕರೆಸಿ ವಿಚಾರಣೆಯನ್ನು ಮಾಡಲಾಗಿದೆ. ಜೊತೆಗೆ 1113 MOVಗಳನ್ನು ಕರೆಸಿ ವಿಚಾರಣೆಯನ್ನು ಮಾಡಲಾಗಿದೆ. ಹಾಗೆ ಕೆಲವೊಂದು ಈ ವಿಚಾರಣೆಯ ಸಂಬಂಧದಲ್ಲಿ ಕಂಡುಬಂದಂಥ ಅಂಶಗಳ ಆಧಾರದ ಮೇಲೆ NDPS ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ, ಜೊತೆಗೆ ಇತರ ವಿಶೇಷ ಕಾಯ್ದೆಗಳ ಅಡಿಯಲ್ಲಿ ಒಂದು ಪ್ರಕರಣ, ಕೋಟ್ಪಾ ಕಾಯ್ದೆ ಅಡಿಯಲ್ಲಿ 29 ಪ್ರಕರಣಗಳು, ವಿದೇಶಿಯರ ಕಾಯ್ದೆ ಮತ್ತು ITP ಕಾಯ್ದೆ ಅದರಲ್ಲಿ 3 ಪ್ರಕರಣಗಳು, ಹೀಗೆ ಅನೇಕ ಕಾರ್ಯಾಚರಣೆಗಳನ್ನು ಬೆಂಗಳೂರು ನಗರ ಪೊಲೀಸರು ಎಲ್ಲ ಕಡೆಗಳಲ್ಲೂ ಮಾಡಿದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಕೆಲವೊಂದು ವಿದೇಶಿಯರು ಅನಧಿಕೃತವಾಗಿ ಅಂದರೆ ಅವರ ವೀಸಾ ಅವಧಿ ಮುಗಿದ್ರೂ ಕೂಡ ಇಲ್ಲೇ ಇರ್ತಕ್ಕಂಥದ್ದು ಕೂಡ ಕಂಡು ಬಂದಿದ್ದು, ಅಂಥವರ ಮೇಲೆಯೂ ಕೂಡ ಈ ರೀತಿ ಓವರ್ಸ್ಟೇಯಿಂಗ್ ಫಾರಿನರ್ಸ್ ಏನಿದ್ದಾರೆ ಅವರುಗಳ ಮೇಲೆಯೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವಿದೇಶಿಯರ ವಿರುದ್ಧ ನಡೆಸಿರ್ತಕ್ಕಂಥ ಕಾರ್ಯಾಚರಣೆ ಸುಮಾರು 411 ವಿದೇಶಿ ವ್ಯಕ್ತಿಗಳ ಒಂದು ತಪಾಸಣೆ ಮಾಡಲಾಗಿದ್ದು, ಅವರ ವಾಸಸ್ಥಳಗಳನ್ನು ಪರಿಶೀಲನೆ ಮಾಡಲಾಗಿದ್ದು, ವೀಸಾ ಅವಧಿ ಮೀರಿ ನಗರದಲ್ಲಿ ವಾಸ ಇರತಕ್ಕಂಥ ಸುಮಾರು 29 ಜನ ವಿದೇಶಿಯರು ಕಂಡು ಬಂದಿದ್ದು, ಅವರುಗಳನ್ನು ನಾವು FRRO ಮುಂದೆ ಅವರನ್ನು ನಾವು ಪ್ರೊಡ್ಯೂಸ್ ಮಾಡಿದೆ ಮತ್ತು ಅವರ ಡಿಪೋರ್ಟೇಷನ್ ಪ್ರಕ್ರಿಯೆ ಏನಿದೆ ಅದು ಜಾರಿಯಲ್ಲಿದೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಕೈಗೊಳ್ಳಿರ್ತಕ್ಕಂಥ ಕಾರ್ಯಾಚರಣೆ ಬೆಂಗಳೂರು ನಗರದಲ್ಲಿ ಅನೇಕ ಕಡೆಗಳಲ್ಲಿ ಈ ಭಿಕ್ಷಾಟನೆ ನಡೀತಾ ಇರ್ತಕ್ಕಂಥದ್ದು ಮತ್ತು ಅದರಲ್ಲಿ ಈ ಸಣ್ಣ ಮಕ್ಕಳನ್ನು ಅಂದರೆ ಈ ಬಿಲೋ 18 ಇಯರ್ಸ್ ಮಕ್ಕಳೇನಿರ್ತಾರೆ ಜೂನಿಯರ್ಗಳು ಅವರುಗಳನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಕೂಡ ಕಂಡು ಬಂದಿದ್ದು, ಅಂತಹ ಭಿಕ್ಷಾಟನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ 12 ಜನ ಮಹಿಳೆಯರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಬೇರೆ ಬೇರೆ ವಯೋಮಾನದ ಸುಮಾರು 16 ಜನ ಮಕ್ಕಳನ್ನು ಇದರಲ್ಲಿ ನಾವು ಸಂರಕ್ಷಣೆಯನ್ನು ಕೂಡ ಮಾಡಿದ್ದೇವೆ. ಹಾಗೆ ಪ್ರತಿ ತಿಂಗಳು ಕೊನೆಯ ಕೆಲವು ಅಫಿಷಿಯಲ್ ವರ್ಕಿಂಗ್ ಡೇ ದಿವಸ ನಾವು ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಈ ಮಾದಕ ವಸ್ತುಗಳ ಸೇವನೆಯ ಬಗ್ಗೆ ಈ ಪ್ರಮುಖವಾಗಿ ಯುವ ಜನಾಂಗದಲ್ಲಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೈಗೊಳ್ತೇವೆ. ಅದೇ ರೀತಿ ಈ ಸಲವೂ ಕೂಡ 30ನೇ ತಾರೀಕು ಶನಿವಾರದಂದು ನವೆಂಬರ್ 30ನೇ ತಾರೀಕು ಶನಿವಾರದಂದು ಈ ವಿಶೇಷವಾಗಿ ನಾವು ಈ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೈಗೊಂಡಿದ್ದು, ಇದರಲ್ಲಿ ಪ್ರಮುಖವಾಗಿ ವಿಶೇಷ ಅಂತ ಹೇಳಿದರೆ ಈ ಸಲ ನಾವು ಈ ಹಾಸ್ಟೆಲ್ಗಳಿಗೆ ಕೂಡ ಭೇಟಿ ಮಾಡಿ ಅಲ್ಲಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಭೇಟಿ ಮಾಡಿ ಅಲ್ಲಿ ಅವರಿಗೆ ಜೊತೆಗಳಲ್ಲಿ ಅನೌಪಚಾರಿಕ ಕಾಲೇಜುಗಳಲ್ಲಿ ಒಂದು ರೀತಿಯ ಔಪಚಾರಿಕ ವಾತಾವರಣ ಇರ್ತದೆ, ಹಾಸ್ಟೆಲ್ಗಳಿಗೆ ಭೇಟಿ ಮಾಡಿದರೆ ಒಳ್ಳೆಯದು ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ಮ ಮಾಸಿಕ ಜನಸಂಪರ್ಕ ಸಭೆಯಲ್ಲಿ ಬಂದಿದ್ದು, ಅದರಂತೆ ಸುಮಾರು 302 ಹಾಸ್ಟೆಲ್ಗಳಿಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಯಾರು ವಿದ್ಯಾರ್ಥಿನಿಯರಿದ್ದಾರೆ ಅವರುಗಳ ಜೊತೆಯಲ್ಲಿ ಕೂಡ ಸಂವಾದವನ್ನು ಮಾಡಿ ಈ ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂಥ ಹಾನಿಕಾರಕ ವಿಷಯಗಳ ಬಗ್ಗೆ ಮತ್ತು ಅದರ ಕಾನೂನಾತ್ಮಕ ವಿಷಯಗಳ ಬಗ್ಗೆ ಅವರ ಗಮನವನ್ನು ಸೆಳೆದು ತಾವು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಒಂದು ಇದರಲ್ಲಿ ಕಂಡು ಬಂದಾಗ ಪೊಲೀಸರೊಂದಿಗೆ ಸಹಕರಿಸಬೇಕು ಅಂಥೇಳಿ ಅವರ ಸಹಕಾರವನ್ನು ಕೂಡ ನಾವು ಕೇಳ್ಕೊಂಡಿದ್ದೇವೆ. ಈ ರೀತಿಯಾಗಿ ಸುಮಾರು ಒಟ್ಟು 61,000 ವಿದ್ಯಾರ್ಥಿನಿಯರಿಗೆ ನಾವು ಈ ಅವೇರ್ನೆಸ್ ಪ್ರೋಗ್ರಾಮನ್ನು ಕಳೆದ ತಿಂಗಳು ನಾವು ಮಾಡಿದ್ದೇವೆ. ಇದು ನಿರಂತರವಾಗಿ ಪ್ರತಿ ತಿಂಗಳು ನಾವು ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಕೆಲಸ. ಸುಮಾರು 874 ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದರು. ಸುಮಾರು 460 ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿದರು. ಜೊತೆಗೆ 302 ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದರು. ಈ ಹಾಸ್ಟೆಲ್ಗಳು ಸರ್ಕಾರಿ ಹಾಸ್ಟೆಲ್ಗಳು ಇದ್ದಾವೆ, ಪ್ರೈವೇಟ್ ಹಾಸ್ಟೆಲ್ಗಳು ಇದ್ದಾವೆ, ವೃತ್ತಿಪರ ಕೋರ್ಸ್ಗಳಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳಿದ್ದಾವೆ, SC ST ಹಾಸ್ಟೆಲ್ಗಳು, OBC ಹಾಸ್ಟೆಲ್ಗಳು, ಎಲ್ಲ ರೀತಿಯ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಒಟ್ಟು ಸುಮಾರು 61,398 ವಿದ್ಯಾರ್ಥಿನಿಯರಿಗೆ ನಾವು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಅದು ವಿವರಗಳನ್ನು ನಾವು ನಿಮಗೆ ಕೊಟ್ಟಿರ್ತಕ್ಕಂತಹ ಬುಕ್ಲೆಟ್ನಲ್ಲಿ ಕೊಡಲಾಗಿದೆ.